ಹುಮ್ನಾಬಾದ್ ಪಟ್ಟಣದಲ್ಲಿ ಶ್ರೀ ಸದ್ಗುರು ದತ್ತ ದಿಗಂಬರ ಮಣಿಕೇಶ್ವರ ಭವ್ಯ ರಥ ನಿರ್ಮಾಣ ನಿಮಿತ್ತ ಮಾರ್ಚ್ 30ರಂದು ಏಪ್ರಿಲ್ 9ರವರೆಗೆ ಪ್ರತಿದಿನ 7 ಗಂಟೆಯಿಂದ ರಾತ್ರಿ 9ರವರೆಗೂ ಹುಮ್ನಾಬಾದ್ನ ಆರಾಧ್ಯ ದೈವ ಶ್ರೀ ವೀರಭದ್ರ ದೇವಸ್ಥಾನದ ಎದುರುಗಡೆ ಶ್ರೀ ಶರಣಬಸವೇಶ್ವರ ಪುರಾಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಕೊನೆಯ ದಿನವೂ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರು ಮಠದ ವತಿಯಿಂದ ಉಡಿ ತುಂಬುವ ಕಾರ್ಯಕ್ರಮ ನಿಜಕ್ಕೂ ನೋಡುಗರ ಗಮನ ಸೆಳೆಯಿತು. ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಬಳೆ, ಕುಂಕುಮ, ಅರಿಶಿಣ, ಬ್ಲೌಸ್ ನೀಡುವುದರ ಮೂಲಕ ಉಡಿ ತುಂಬುವ ಕಾರ್ಯಕ್ರಮ ಭವ್ಯವಾಗಿ ಜರುಗಿತು. ನಂತರ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರು ಎಲ್ಲರ ಮೇಲೆ ಪುಷ್ಪಗಳನ್ನು ಸುರಿದು ಆಶೀರ್ವದಿಸಿದರು. ನಂತರ ಮಂಗಳಾರತಿಯ ಕಾರ್ಯಕ್ರಮವೂ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದರು. ಅಲ್ಲದೆ ನಾಗಭೂಷಣ್ ಪಾಟೀಲ್ ಪರಿವಾರದ ವತಿಯಿಂದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ನೇತೃತ್ವದಲ್ಲಿ ಬಂದಂತಹ ಎಲ್ಲ ಭಕ್ತರಿಗೆ ಹೋಳಿಗೆ ತುಪ್ಪ ಊಟವನ್ನ ಸ್ವತಃ ಶಾಸಕ ಸಿದ್ದು ಪಾಟೀಲ್ ಹಾಗೂ ಸಹೋದರರಾದ ಸಂತೋಷ್ ಪಾಟೀಲ್, ಸುನೀಲ್ ಪಾಟೀಲ್ ಅವರು ಬಂದಂತ ಎಲ್ಲ ಭಕ್ತರಿಗೆ ಪ್ರಸಾದವನ್ನ ನೀಡಿದರು. ಅಲ್ಲದೆ ಕಾರ್ಯಕ್ರಮ ಪ್ರಾರಂಭದಿಂದಲೂ ಅಂತ್ಯದವರೆಗೂ ಶಾಸಕ ಸಿದ್ದು ಪಾಟೀಲ್ ಭಜನೆ ಉಡಿ ತುಂಬುವ ಕಾರ್ಯಕ್ರಮ, ದಾಸೋಹ ಕಾರ್ಯಕ್ರಮ ಸ್ವತಃ ಮುಂದೆ ನಿಂತು ಕಾರ್ಯಕ್ರಮವನ್ನ ನಡೆಸಿದರು. ನಂತರ ನಮ್ಮ ಜೆಕೆ ಕನ್ನಡ ನ್ಯೂಸ್ಗೆ ಪ್ರತಿಕ್ರಿಯಿಸಿ ಭವ್ಯ ರಥ ನಿರ್ಮಾಣ ಬೇಗ ಪೂರ್ಣಗೊಳ್ಳಲಿ, ನಾವೆಲ್ಲರೂ ಇಂದು ಭಕ್ತರಾಗಿ ಸೇವೆ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು. ನಂತರ ಶ್ರೀಗಳು ಮಾತನಾಡುತ್ತಾ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಸಂಕಲ್ಪವಿರುವ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ನಂತರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ಪುರಾಣ ಕಾರ್ಯಕ್ರಮ ಯಶಸ್ವಿಗೆ ಹುಮ್ನಾಬಾದ್ ಜನತೆ ಸಹಕರಿಸಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಇವತ್ತಿನ ಹುಮ್ನಾಬಾದ್ ಪಟ್ಟಣದಲ್ಲಿ ಆರಾಧ್ಯ ದೇವರಾದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಎದುರುಗಡೆ ನಮ್ಮ ಸ್ವಂತ ಹಾಗೂ ಕಲ್ಮುಡಿನ ಶಂಕರಲಿಂಗ ಮಹಾರಾಜರ ನೇತೃತ್ವ ಹಾಗೂ ವೀರಭದ್ರೇಶ್ವರ ದೇವಸ್ಥಾನದ ಗುರುಗಳಾದಂಥ ಶ್ರೀ ವೀರ ಗಂಗಾಧರ ಶಿವಾಚಾರ್ಯ ಒಂದು ನೇತೃತ್ವದಲ್ಲಿ 11 ದಿವಸ ಶ್ರೀ ಶರಣಬಸವೇಶ್ವರ ಪುರಾಣವನ್ನು ನಮ್ಮ ಶಾಸ್ತ್ರಿಯವರು ಬಹಳ 11 ದಿವಸ ಈ ಪುರಾಣ ಬಹಳ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗಿದ್ರು. ಅದರಂತೆ ಇವತ್ತು ಈ ಮುಕ್ತಾಯ ಒಂದು ಕಾರ್ಯಕ್ರಮ, ಈ ಒಂದು ಮುಕ್ತಾಯ ಕಾರ್ಯಕ್ರಮ ದಿನದಂದು ಇವತ್ತು ಉಡಿ ತುಂಬುವಂತ ಕಾರ್ಯಕ್ರಮ ಇವತ್ತಿನ ವಿಶೇಷತೆ ಇತ್ತು. ಮತ್ತು ಏನು ದೀಪ ಬೆಳಗುವುದು ಕೂಡ ಬಹಳ ವಿಶೇಷವಂತ ಇವತ್ತು ಕಾರ್ಯಕ್ರಮ ಇತ್ತು. ಆದ ಕಾರಣ ಇವತ್ತ ಮುಕ್ತಾಯ ಕಾರ್ಯಕ್ರಮ ಅಂದಿದ ಮೇಲೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲಾ ತಾಯಂದಿರು ಇವತ್ತು ಉಡಿ ತುಂಬುವಂತ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿ ಅದರಂತೆ ಈಗ ಮುತ್ಯರ ಒಂದು ಆಶೀರ್ವಚನ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ತಾವು ನೋಡ್ಬೋದು. ಇವತ್ತ ನಾವು ಕೂಡ ಇಷ್ಟು ನಿರೀಕ್ಷೆ ಮಾಡಿದ್ದಿಲ್ಲ, ಆದ್ರೆ ನಿರೀಕ್ಷೆಕ್ಕಿಂತ ಮೀರಿ ಇವತ್ತು ಎಲ್ಲ ತಾಯಂದಿರು, ಹಿರಿಯರು, ಯುವಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ಯಶಸ್ವಿಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ 11 ದಿವಸದ ಏನ್ ವಿಶೇಷತೆ ಇತ್ತಂತಂದ್ರೆ, ಏನು ಸ್ವಂತ ಮಟ್ಟದಲ್ಲಿ ಶಂಕರಲಿಂಗ ಮಹಾರಾಜರ ಒಂದು ಸಂಕಲ್ಪ ಏನಂತಂದ್ರೆ, ಅಲ್ಲಿ ಒಂದು ತೇರು ಮಾಡಬೇಕು. ಒಂದು 51 ಫೀಟಿಂದ ಸಾಗವಾನಿ ಕಡೆಯಲ್ಲಿ ಸುಮಾರು 5-6 ಕೋಟಿಯಲ್ಲಿ ಒಂದು ಭವ್ಯವಾದಂತ ತೇರು ನಿರ್ಮಾಣ ಮಾಡ್ಬೇಕಂತ ಅವರು ಸಂಕಲ್ಪ ಹೊತ್ಕೊಂಡು ಇವತ್ತು ಎಲ್ಲಾ ಕಡೆ ಇವತ್ತು ನಮ್ಮ ಹುಮ್ನಾಬಾದ್ ನಲ್ಲಿ ಇದು 61ನೇ ಕಾರ್ಯಕ್ರಮ. ಈಗಾಗಲೇ 61 ಕಾರ್ಯಕ್ರಮ ಎಲ್ಲ ಹಳ್ಳಿಗಳಲ್ಲಿ ಕೂಡ ಎಲ್ಲ ಕಡೆ ಮಾಡಿದ್ರು. ಇನ್ನೂ ಕೂಡ ನಾವು ಕಾರ್ಯಕ್ರಮ ಮಾಡ್ತಾ ಅಂದಾಗ ಎಲ್ಲ ನಮ್ಮ ಹುಮ್ನಾಬಾದಿನ ಮಹಾಜನತೆ ಅದಕ್ಕೆ ಸಹಕರಿಸಿ ಬಹಳ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೂ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇಣಿಗೆಯನ್ನು ಕೂಡ ಆ ರಥಕ್ಕೆ ಒಂದು ಕೈ ಜೋಡಿಸುವಂತ ಕಾರ್ಯ ನಮ್ಮ ಹುಮ್ನಾಬಾದ್ ಪಟ್ಟಣ ಹಾಗೂ ಸುತ್ತಮುತ್ತ ಹಳ್ಳಿಯವರು ಕೂಡ ಮಾಡಿದಾರ. ತಾವು ನೋಡ್ಬೋದು ಇವತ್ತು ಪ್ರಸಾದ ವ್ಯವಸ್ಥೆ ಇವತ್ತು ನಮ್ಮ ಪಾಟೀಲ್ ಪರಿವಾರ, ನಾಗಭೂಷಣ್ ಪಾಟೀಲ್ ಪರಿವಾರದಿಂದ ಮೊನ್ನೆನೂ ಕೂಡ ಮುತ್ತೇರು ಹೇಳಿದ್ರು ತಾವು ಇವತ್ತು ಇಟ್ಕೊಂಡೆ ಅಂತಂಗೆ. ಮತ್ತೆ ಮುತ್ತೇರ ಒಂದು ಬೈಕ್ ಏನಿತ್ತು ಅಂತಂದ್ರೆ, ಇವತ್ತು ಮುತ್ತೈದೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಆಗಿನ ಮ್ಯಾಕೆ ಆ ಮುತ್ತೈದರಿಗೆ ಹೋಳಿಗೆ ಊಟ ಮಾಡಿಸ್ಬೇಕಂತ ಅವ್ರ ಒಂದು ಇಚ್ಛಾ ಮತ್ತು ಬಯಕೆ ಇದ್ದ ಕಾರಣ ಇವತ್ತೆಲ್ಲ ಬಂದಂತ ಭಕ್ತಾದಿಗಳಿಗೆ, ಎಷ್ಟೇ ಜನಸಂಖ್ಯೆಯಲ್ಲಿ ಬಂದಂತ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ಹೋಳಿಗೆ, ತುಪ್ಪ, ಹಾಲು, ಭಜ ಈ ಒಂದು ಏನು ನಾವು ಮಾಡ್ಕೊಂಡು ಅಪ್ಪರು ಹೇಳಿದ್ರು
ಆ ಒಂದು ಅಪೋರ ಇಚ್ಛೆ ಮೇರೆಗೆ ಇವತ್ತು ಆ ತರ ಒಂದು ಊಟನೂ ಕೂಡ ಮಾಡಿ ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಊಟ ಮಾಡಿ ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಕ್ಕ ಎಲ್ಲಾ ಯುವಕರು ಬಹಳಷ್ಟು ಕೂಡ ದುಡಿದಾರೆ ಎಲ್ಲರೂ ಕೂಡ ಇವತ್ತ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಬಂದಂತ ಭಕ್ತಾದಿಗಳಿಗೂ ಕೂಡ ಧನ್ಯವಾದ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದ. ಓಂ ಗುರುದೇವತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಗುರುದೇವ ಕತ್ತಿಗಂಬರ ಮಾಣಿಕೇಶ್ವರ ಹೃದಯ ಮೇಲೆ ಧ್ಯಾನಿಸುತ್ತಾ ಗುರುದೇವ ಕತ್ತಿಗಂಬರ ಶಂಕರ ಪಂಚಿಕೋಡ ಹೃದಯ ಮೇಲೆ ಧ್ಯಾನಿಸುತ್ತಾ ಐದಂಟಿಕಟ್ಟೆ ಹೊರಡಿದ ತಪ್ಪಜಿ ಪಾದಕ ಇನ್ನೊಂದು ಗ್ರಾಮ ವೀರೇಶ್ವರ ಸನ್ನಿಧಿ ಹಣೆ ಮಿಡಿತ ಹಾಗೂ ಮಹಾಯೋಗಿ ಮಾಣಿಕೇಶ್ವರ ಭವ್ಯ ರಥ ನಿರ್ಮಾಣಕ್ಕಾಗಿ ಹುಣ್ಣಬಾದ ಗ್ರಾಮದಲ್ಲಿ ಪಟ್ಟಣದಲ್ಲಿ ಏನಪ್ಪಾ ಅಂದ್ರೆ ಮಹಾಯೋಗಿ ಮಾಣಿಕೇಶ್ವರ ಭವ್ಯ ರಥ ನಿರ್ಮಾಣಕ್ಕಾಗಿ ಏನಪ್ಪಾ ಅಂದ್ರೆ 11 ದಿವಸ ಕಲಬುರಗಿ ಷಣ್ಮಾಸೇಶ್ವರ ಮಹಾಪೂರ್ಣ ಕಾರ್ಯಕ್ರಮ ಮಾಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಏನಪ್ಪಾ ಅಂದ್ರೆ ವೀರ ಗಂಗಾಧರ ಶಿವಾಚಾರ್ಯರ ಅಂತ ಹಿರೇಮಠದ ಹುಣ್ಣಬಾದನ ಅಪ್ಪಾಜಿ ಪಾದ ಕೂಡ ವಂದಿಸಿದ ಅವರ ನೇತೃತ್ವದ ಭವ್ಯವಾದ 11 ದಿವಸ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಿ ಬಂತು. ಮಾಡೋ ಉದ್ದೇಶ ಏನಪ್ಪಾ ಅಂದ್ರ ಮಹಾಯೋಗಿ ಮಾಣಿಕೇಶ್ವರ ರಥ ನಿರ್ಮಾಣಕ್ಕಾಗಿ ಪ್ರತಿ ಹಳ್ಳಿಯಲ್ಲಿ ಹೋಗಿ ಏನಪ್ಪಾ ಅಂದ್ರ 11 ದಿವಸ ಕಲಬುರಗಿ ಷಣ್ಮಾಸೇಶ್ವರ ಪುರಾಣ ಕಾರ್ಯಕ್ರಮ ಮಾಡು ಅಲ್ಲಿರುವಂತ ಎಲ್ಲಾ ತಾಯಂದ್ರಿ ಏನಪ್ಪಾ ಅಂದ್ರ ಉಡುಗೊರೆ ತುಂಬಿ ಎಲ್ಲಾ ತಾಯಂದ್ರಿ ಏನಪ್ಪಾ ದೇಶಿಗೆ ಒಳ್ಳೇದಾಗ್ಲಿ ನಾಡಿಗೆ ಒಳ್ಳೇದಾಗ್ಲಿ ನಮ್ಮ ದೇಶ ಕಾಯುವ ಸೈನಿಕರು ಮತ್ತು ರೈತರಿಗೆ ಒಳ್ಳೇದಾಗ್ಲಿ ಅಂತ ಕೂಡ ಸಂಕಲ್ಪ ಮಾಡೋ ಕಾರ್ಯಕ್ರಮ ಇದು. ಇವತ್ತೆಲ್ಲಾ ತಾಯಂದ್ರು ತುಂಬಿಕೊಂಡು ನಮ್ಮ ದೇಶಕ್ಕೆ ಹರಿಸೋದು ಕೆಲಸ ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ಮಾಣಿಕಪ್ಪರ ತೇರನ್ನು ಒಳ್ಳೆ ರೀತಿಯಲ್ಲಿ ಆಗಿ ಬರ್ಲಿ ಎಲ್ಲ ದೇಶಕ್ಕೆ ಒಳ್ಳೇದಲ್ಲ ಹೇಳಿ ಹಾರೈಸ್ತೀವಿ. ಓಂ ಗುರುದೇವ ದತ್ತ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.